ಸರ್, ಚುನಾವಣೆ ರಿಲೇಟೆಡ್ ಆಗಿ ಈಗ ಯಾಕಂದ್ರೆ ಈ ಚುನಾವಣೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಣದ ಹೊಡೆನೆ ಹರಿದಿತ್ತು ಅನ್ನೋದು ಪ್ರತಿಪಕ್ಷಗಳಿಗೆ ಸರಿಸಮಾನವಾಗಿ ಕಾಂಗ್ರೆಸ್ ಫೈಟ್ ಕೊಟ್ಟಿದ್ಯಾ ಅದೇ ರೀತಿ ಹಣದ ಹೊಳೆ ಹರಿಸುವಂತ? ಈಗ ನೋಡಿ, ಒಂದು ಕಾಲದ ಚುನಾವಣೆ ಭಾರತೀಯ ಜನತಾ ಪಾರ್ಟಿ 2008 ಬಂದ ನಂತರ ಪ್ರಜಾಪ್ರಭುತ್ವದಲ್ಲಿ ಜನರ ಅನಿಸಿಕೆಗಳಿಗೆ ಬಹಳ ಗೌರವ ಸಿಗ್ತಾ ಇತ್ತು. 2008 ಮೊದಲು. 2008 ನಂತರ ರೆಡ್ಡಿ ಬ್ರದರ್ಸ್ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂತ ಏನು ಮಾಡ್ಕೊಂಡಿದ್ರು, ಬೆಳ್ಳಾರಿ ರಿಪಬ್ಲಿಕ್ಕು, ಭಾರತೀಯ ಜನತಾ ಪಾರ್ಟಿಯವರು ಆಪರೇಷನ್ ಕಮಲದ ಮೂಲಕ ಹಣದ ಹೊಳೆಯನ್ನು ಹರಿಸಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿದ್ರು. 2008ರಿಂದ ಈಚೆಗೆ ಹಣದ ಹೊಳೆ ಹರಿತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅದರಲ್ಲೂ ಸಹ ಕೆಲವು ಕ್ಷೇತ್ರಗಳಲ್ಲಿ ಹಣ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಸಹ ಮಾಡಿ ಯಾರೂ ಸಹ ನಿರೀಕ್ಷೆ ಮಾಡಿದಷ್ಟು ವೆಚ್ಚಗಳಾಗಿರ್ತಕ್ಕಂಥದ್ದು ನೋಡಿದಾಗ ಪ್ರಜಾಪ್ರಭುತ್ವ ಯಾವ ರೀತಿ ಹೋಗ್ತಾ ಇದೆ ಅಂಥೇಳಿ ಅದು ಸ್ಪಷ್ಟವಾಗಿ ನಾವು ನೋಡಿರ್ತೀರಿ. ನಾನೊಬ್ಬ ಪಕ್ಷದ ಸದಸ್ಯನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನೇನಾಗಿದೆ ಅಂಥೇಳಿ. ನಾವು ಅದು ಆಂತರಿಕವಾಗಿ ಸಭೆಗಳು ನಡೆದಾಗ ನಾವು ಮಾತಾಡ್ತೇವೆ. ಅದರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ಯಾರೂ ಸಹ ಭಿಕ್ಷೆ ಬೇಡಿ ಚುನಾವಣೆ ಮಾಡಿಲ್ಲ. ಎಲ್ಲರೂ ಸಹ ಪೈಪೋಟಿಗೆ ಸರಿಯಾದ ಪೈಪೋಟಿ ಮಾಡಿ ಎಲ್ಲ ರೀತಿಯಲ್ಲೂ ಸಹ ಸಾಮ ವೇದ ದಂಡ ಮಾಡಿ ಚುನಾವಣೆ ಮಾಡಿದ್ದಾರೆ. ಮಹಾರಾಷ್ಟ್ರ ರಿಸಲ್ಟ್ಗೆ ಇವಿಎಂ ಕಾರಣ ಅನ್ನೋ ನಿಮ್ಮ ಪಕ್ಷದಲ್ಲಿ ಮಾತಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಚುನಾವಣೆಯಲ್ಲಿ 148 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 130 ಸೀಟಲ್ಲಿ ಗೆಲ್ತಾರೆ. ಅದರ ಜೊತೆಗೆ ಶಿವಸೇನಾ, ನಮ್ಮ ಶಿಂದೆ ಗುಂಪಿನ ಶಿವಸೇನಾದವರು 12.6% ಓಟ್ ತಗೋತಾರೆ. 56 ಸೀಟ್ ಬರುತ್ತೆ. ಕಾಂಗ್ರೆಸ್ ಪಕ್ಷ 12.6% ಓಟ್ ನಾವು ತಗೋತೀವಿ, ನಮ್ಗೆ 14 ಸೀಟ್ ಬರುತ್ತೆ. ಯಾವ ಲೆಕ್ಕಾಚಾರ? ಪರ್ಸೆಂಟೇಜ್ ವೈಸ್ ನಮಗೂ ಹಾಗೇ ಇದೆ ಓಟು. ಪರ್ಸೆಂಟೇಜ್ ವೈಸ್ ಶಿವಸೇನೆಗೂ ಹಾಗೇ ಇದೆ. ಮತ್ತು 7 ಗಂಟೆಗೆ ಚುನಾವಣೆ ಮುಗಿದಾಗ 59% ಇದ್ದಂಥ ಪೋಲಿಂಗ್, ನಮ್ಮ ಪೋಲಿಂಗ್ ಏಜೆಂಟ್ಸ್ ಹೊರಗಡೆ ಬಂದಾಗ ಅವರು ಅಲ್ಲ 59% ಅಂತ ಮಾಡಿದ್ದಾರೆ. ಮೆಷಿನ್ ಕಂಪ್ಲೀಟ್ ಸೀಲ್ ಮಾಡಿದಾಗ ಅದು 5-6% ಜಾಸ್ತಿ ಆಗಿದೆ. ಆದ್ದರಿಂದ EVMನ ಮ್ಯಾನಿಪುಲೇಷನ್ನು ಅಥವಾ ಕಳ್ಳು ಓಟ್ಗಳನ್ನ ಹಾಕ್ಸ್ಕೊಂಡು ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. 5% ಓಟ್ ಜಾಸ್ತಿ ಆಗಿದೆ ಅಂತ ಅಂದಾಗ ಒಂದು ಬೂತಲ್ಲಿ ಲೆಕ್ಕ ಹಾಕೊಳ್ಳಿ, ಅರ್ಧ ಗಂಟೆನಲ್ಲಿ ಒಂದು 200 ಓಟ್ ಹಾಕಿರೋ ಲೆಕ್ಕದಲ್ಲಿ ನೋಡಿದಾಗ ಇವರು EVMನ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಈಗಾಗಲೇ ACC ಅವರು ಜಯರಾಮ್ ರಮೇಶ್ ಅವರು ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಈಗಾಗಲೇ ಅವರು ದೂರು ಕೊಟ್ಟಿದ್ದಾರೆ. ಕಪಿಲ್ ಸಿಬ್ಬರ್ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಒಂದು PL ಆಗ್ತಾ ಇರೋ ಕಾಣ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ನೋಡಿ, ಯಾರ ಕಾರಣ, ಯಾರು ಗೆಲ್ಲಕ್ಕೆ ಕಾರಣ, ಯಾರು ಸೋಲಕ್ಕೆ ಕಾರಣ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ. ಅಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ಚುನಾವಣೆ ನಡೀಲಿಲ್ಲ. ಅಲ್ಲಿ ನಡೆದ ಪ್ರತಿಷ್ಠೆಯ ಚುನಾವಣೆ ನಡೆಯಿತು ಚನ್ನಪಟ್ಟಣದಲ್ಲಿ. ಯಾರ್ದು ಪ್ರತಿಷ್ಠೆ ಯಾರು ಜಾಸ್ತಿ ಇದೆ ಅಂತೇಳಿ ಎಲ್ಲರೂ ಸಹ ಅಲ್ಲಿ BJP, ಜನತಾದಳ, ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಸಹ ಅಲ್ಲಿ ಒಂದಾಗಿ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಪಕ್ಷದವರು ನೀವು ಒಂದು ಮಾಡಿದ್ರೆ ನಾವು 2 ಮಾಡ್ತೀವಿ, ಶಕ್ತಿ ಇದೆ ನಮಗೆ ಅಂತೇಳಿ ಅವ್ರು ಮಾಡಿ ತೋರಿಸಿದ್ದಾರೆ. ಮತ್ತು ಓವರಾಲ್ ನೀವು ಚುನಾವಣೆ ಫಲಿತಾಂಶ ನೋಡಿದಾಗ ಒಂದು ನಮ್ಮ ಪ್ರಣಾಳಿಕೆಯನ್ನು ನಾವು ಏನು ಹೇಳಿದ್ವಿ, ಸರ್ವ ಜನಾಂಗದ ಶಾಂತಿಯ ತೋಟ. ಈ ರಾಜ್ಯದಲ್ಲಿ ನಾವೆಲ್ಲೂ ಸಹ ಕೋಮುವಾದಿಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀವಿ. ಎಲ್ಲೂ ಸಹ ಕೋಮು ಗಲಭೆಗಳಾಗ್ದಂಗೆ ನೋಡ್ಕೊಂಡಿದ್ದೀವಿ. ಮತ್ತು ಯಾರು ಸಹ ಕೋಮು ಪ್ರಚೋದನೆ ಮಾಡಿದಾಗ ಅವ್ರನ್ನ ಜೈಲು ಕಳಿಸಿದಂಥ ಕೆಲಸಗಳನ್ನು ಸಹ ಮಾಡಿದ್ದೇವೆ. ಮತ್ತು ನಮ್ಮ ಗ್ಯಾರಂಟಿಗಳಿಗೆ ಸಹ ಸರಿಸಮಾನವಾಗಿ ನಾವು ಹಂಚಿದ್ದೀವಿ. ಅದ್ರ ಜೊತೆಗೆ ವಾಕ್ಫ್ ಅನ್ನೋದು ಮತ್ತು BPL ಅನ್ನೋದನ್ನು ಒಂದು ಅಪಪ್ರಚಾರ, ವದಂತಿಯನ್ನು, ಸುಳ್ಳು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲಕ್ಕೂ ಸಹ ಜನಸಾಮಾನ್ಯರು ತೀರ್ಪು ಕೊಟ್ಟಿದ್ದಾರೆ. ಒಂದು ಕಡೆ ನೀವು ಚನ್ನಪಟ್ಟಣ ಚುನಾವಣೆ ಪ್ರತಿಷ್ಠಿತ ಚುನಾವಣೆ ಅದು ಬೇರೆ ಬಿಡಿ. ಶಿಗ್ಗಾಂವ್ ಮತ್ತು ಸಂಡೂರಲ್ಲಿ ಆದಾಗ ಅದು ನಮ್ಮ ಕಾರ್ಯವೈಖರಿ ನೋಡಿ ಭಾಳ ಸ್ಪಷ್ಟವಾಗಿ ಜನತೆ ತೀರ್ಮಾನ ಕೊಟ್ಟಿದೆ. ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಅಭಿವೃದ್ಧಿ ಕಡೆ ಗಮನ ಹರಿಸ್ತಕ್ಕಂಥ ರಾಜ್ಯ ಮತ್ತು ನಾವು ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ರಾಜ್ಯ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ.